ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ವಿರಾಜಿಸುತ್ತಾ ಭಾಗ್ಯನಗರದಲ್ಲಿಯೂ ಕೂಡ ಜನತೆಗೆ ಭಾಗ್ಯವನ್ನು ಉಂಟು ಮಾಡುತ್ತಾ ವೆಂಕಟೇಶ್ವರ ಸ್ವಾಮಿ ತನ್ನ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿಂದು ಹಂಸವಾಹನವನ್ನು ಅಧಿರೋಹಿಸಿ ಸರಸ್ವತಿ ದೇವಿಯ ಸ್ಮರಣೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಡುತ್ತಾ ನಮ್ಮೆಲ್ಲರನ್ನು ಕೂಡ ವಿದ್ಯಾಧಿ ದೇವತೆಯ ಕಡೆಗೆ ಮನ ಮಾಡುವಂತೆ ಮಾಡ್ತಾ ಇರುವಂತಹದ್ದು ಅದ್ಭುತವಾಗಿರತಕ್ಕಂತಹ ಒಂದು ಸಂದರ್ಭ ಇದಾಗಿದೆ. ಮಹಿಳೆಯರು ಕೋಲಾಟವನ್ನು ಆಡುತ್ತಾ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಿಧ ವಿಧವಾಗಿರತಕ್ಕಂತಹ ಪಂಗಡದವರು, ಕೋಲಾಟದ ಪಂಗಡದವರು ವಿಧ ವಿಧವಾದ ಹಾಡನ್ನು ಹಾಡುತ್ತಾ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಅದಕ್ಕೆ ತಕ್ಕಂತೆ ಕೋಲಾಟವನ್ನು ಕೂಡ ಆಡುತ್ತಾ ಆ ಭಗವಂತನನ್ನು ಸರಸ್ವತಿ ರೂಪದಲ್ಲಿ ದರ್ಶನ ಪಡೆದುಕೊಳ್ಳುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಯಾ ಕುಂದೇಂದು ತುಷಾರ ಹಾರಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿವಿಃ ದೇವೈಃ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ನಮ್ಮಲ್ಲಿರುವಂತಹ ಎಲ್ಲ ಅಜ್ಞಾನವನ್ನು ಕೂಡ ದೂರ ಮಾಡತಕ್ಕಂಥವಳು ತಾಯಿ. ಅಂತಹ ಆ ಸರಸ್ವತಿಯನ್ನು ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇದ್ದೇವೆ. ಕುಂದ ಪುಷ್ಪ, ಇಂದು ಚಂದ್ರ, ತುಷಾರ ಅಂದರೆ ಮಂಚು, ಅದರಂತೆ ಧವಳ ಶುಭ್ರಳಾಗಿರ್ತಕ್ಕಂಥವಳು, ಶುಭ್ರವಾದ ವಸ್ತ್ರವನ್ನು ಧರಿಸಿರತಕ್ಕಂಥವಳು, ಕೈಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವೀಣೆಯನ್ನು ಧರಿಸಿ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಶ್ವೇತ ಪದ್ಮ ಆಸನದಲ್ಲಿ ಕುಳಿತಿರತಕ್ಕಂಥವಳು, ಶ್ವೇತ ಪದ್ಮವನ್ನು ತನ್ನ ಆಸನವನ್ನಾಗಿ ಉಳ್ಳಂಥವಳು. ಬ್ರಹ್ಮಾದಿ ದೇವತೆಗಳು ಆ ತಾಯಿಯನ್ನು ಸ್ತುತಿಸ್ತಾ ಇರ್ತಾರೆ. ಅಂತಹ ಎಲ್ಲರಿಂದಲೂ ಕೂಡ ಸ್ತುತ್ಯಳಾಗಿ ಇರುವಂತಹ ಆ ಸರಸ್ವತಿ ದೇವಿಯನ್ನು ಈ ಸಂದರ್ಭದಲ್ಲಿ ಭಕ್ತರಾದ ನಮ್ಮೆಲ್ಲರ ಮನದಲ್ಲಿ ಮೂಡುವಂತೆ ಮಾಡುತ್ತಾ ವೆಂಕಟೇಶ್ವರ ಸ್ವಾಮಿ ಹಂಸ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಹಂಸ ಲೋಕದಲ್ಲಿ ನೀರಕ್ಷೀರ ನ್ಯಾಯ ಅಂತ ಹೇಳ್ತಾರೆ. ಆ ನ್ಯಾಯಕ್ಕೆ ಹೆಸರು ವಾಸಿಯಾಗಿರ್ತಕ್ಕಂತಹದ್ದು. ಹಾಲು ಮತ್ತು ನೀರನ್ನು ಸೇರಿಸಿ ಹಂಸದ ಮುಂದಿಟ್ಟರೆ ಹಂಸ ಆ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬಿಟ್ಟು ಬಿಡುತ್ತದಂತೆ. ಅಂತಹ ವಿವೇಕ ಜ್ಞಾನ, ಬೇರೆ ಬೇರೆ ಮಾಡುವಂತಹ ಸಾಮರ್ಥ್ಯ ಹಾಗೂ ಜ್ಞಾನ ಇರುವಂತಹದ್ದು ಹಂಸಕ್ಕೆ. ಅದಕ್ಕಾಗಿಯೇ ಲೋಕದಲ್ಲಿ ಪರಮಹಂಸರು ಅಂತಿದ್ದಾರೆ ಜ್ಞಾನಿಗಳು. ಯಾವುದು ಲೌಕಿಕವಾದಂತಹ ಸುಖ, ಯಾವುದು ಅಲೌಕಿಕವಾದಂತಹದ್ದು, ಜನರೆಲ್ಲರೂ ಕೂಡ ಲೌಕಿಕ ಸುಖದೆಡೆಗೆ ಹೋಗ್ತಾ ಇದ್ದರೆ ಅದು ಸರಿಯಾದ ಸುಖ ಅಲ್ಲ. ಸುಖ ಅಂದರೆ ಭಗವಂತನ ತತ್ವ, ಅದರಲ್ಲಿ ಬರತಕ್ಕಂತಹ ಆನಂದವೇ ಆನಂದ ಅನ್ನುವ ವಿಚಾರವನ್ನು ತಿಳಿದಂತಹ ಪರಮಹಂಸರು ಲೋಕವೆಲ್ಲವೂ ಕೂಡ ಮಲಗಿದಾಗ ಜಾಗೃತರಾಗಿರ್ತಾರೆ. ಅದೇ ಅವರು ಮಲಗಿದಾಗ ಅಂದರೆ ಅವರು ಯಾವುದನ್ನು ಉತ್ತಮ ಅಲ್ಲ ಅಂತಂತಾರೋ ಅದನ್ನೇ ಈ ಲೋಕ ವಿಶೇಷವಾಗಿ ಆಸಕ್ತಿಯನ್ನು ತೋರಿಸಿ ತನ್ನ ಪ್ರವೃತ್ತಿಯನ್ನು ತೋರಿಸ್ತಿದೆ. ಆದ್ದರಿಂದ ವಿವೇಕ ಜ್ಞಾನ ಬಹಳ ಮುಖ್ಯ. ಹಂಸಕ್ಕೆ ಆ ವಿವೇಕ ಜ್ಞಾನ ಇದೆ. ನೀರು ಬೇರೆ ಕ್ಷೀರ ಬೇರೆ ಅನ್ನುವಂಥದ್ದು. ಪರಮಹಂಸರಿಗೂ ಕೂಡ ನಿತ್ಯ ಸುಖ ಯಾವುದು ಅನಿತ್ಯ ಸುಖ ಯಾವುದು ಅನ್ನುವ ಜ್ಞಾನ ಇದೆ. ಆದ್ದರಿಂದ ಪರಮಹಂಸರನ್ನು ನಾವೆಲ್ಲರೂ ಕೂಡ ಆಶ್ರಯಿಸುತ್ತಾ
ಹಂಸಾಧಿರೂಢನಾಗಿ ಬರ್ತಾ ಇರತಕ್ಕಂತಹ ಸ್ವಾಮಿ ಸರಸ್ವತೀ ರೂಪದಿಂದ ನಮಗೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಸ್ವಾಮಿಯನ್ನು ನಾವು ಭಜಿಸುತ್ತಾ ವಿವೇಕಿಗಳಾಗೋಣ, ವಿವೇಕ ಜ್ಞಾನವನ್ನು ಸಂಪಾದಿಸೋಣ. ವ್ಯತ್ಯಾಸ ಜ್ಞಾನ ಇಲ್ಲ ಅಂತಾದರೆ, ತಾರತಮ್ಯ ಜ್ಞಾನ ಇಲ್ಲ ಅಂತಾದರೆ ಲೋಕದಲ್ಲಿ ನಮ್ಮ ವ್ಯವಹಾರ ಮೂರ್ಖತನಕ್ಕೆ ಕಾರಣೀಭೂತವಾದದ್ದಾಗ್ತದೆ, ಎಲ್ಲರ ಅಪಹಾಸ್ಯಕ್ಕೆ ಕಾರಣೀಭೂತವಾದದ್ದಾಗ್ತದೆ. ಆದ್ದರಿಂದ ವಿವೇಕ ಜ್ಞಾನ ಬಹಳ ಮುಖ್ಯ, ತಾರತಮ್ಯ ಜ್ಞಾನ ಬಹಳ ಮುಖ್ಯ. ಆ ಜ್ಞಾನವನ್ನು ಪ್ರಸಾದಿಸುವಂತಹದ್ದು ತಾಯಿ ನಮ್ಮೆಲ್ಲರ ಒಳಗಡೆ ಇರತಕ್ಕಂತಹ ಜ್ಞಾನವನ್ನು, ಜಾಡ್ಯವನ್ನು, ದೂರ ಮಾಡತಕ್ಕಂಥವಳು. ಅದು ಹೇಗೆ ನಿಶೇಷವಾಗಿ ಸಮಸ್ತವಾಗಿ ದೂರ ಮಾಡತಕ್ಕಂಥವಳು ಅಂತಹ ಆ ತಾಯಿಯನ್ನು, ಸರಸ್ವತೀ ದೇವಿಯನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಂಸವಾಹನ ಅಧಿರೂಢನಾಗಿ ಸ್ವಾಮಿ ಸರಸ್ವತಿ ರೂಪದಲ್ಲಿ ದರ್ಶನವನ್ನು ನೀಡುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ವೆಂಕಟೇಶ್ವರನ ಪಾದಪದ್ಮಗಳನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ಭಾಗ್ಯನಗರದಲ್ಲಿರುವಂತಹ ಪ್ರಜೆಗಳು ಭಾಗ್ಯವಂತರು. ಆ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯನ್ನು ವೀಕ್ಷಿಸ್ತಾ ಇರುವಂತಹ ಭಕ್ತರೂ ಕೂಡ ಭಾಗ್ಯವಂತರು. ಭಾಗ್ಯನಗರದಲ್ಲಿ ನಡೀತಾ ಇರುವಂತಹ ಸ್ವಾಮಿಯ ಬ್ರಹ್ಮೋತ್ಸವದ ವಾಹನ ಸೇವೆಯನ್ನು ನಮ್ಮ ಮನೆಯಲ್ಲಿ ಕುಳಿತೇ ನೋಡುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಆದ್ದರಿಂದ ಹೀಗೆ ಭಾಗ್ಯದ ಸರವನ್ನೇ ನಮ್ಮ ಕುರುಳಿಗೆ ಹಾಕುತ್ತಾ ಸ್ವಾಮಿ ಭಾಗ್ಯನಗರದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ಇರುವಂತಹದ್ದು. ಅದರಲ್ಲಿಯೂ ಕೂಡ ಹಂಸವಾಹನವನ್ನು ಅಧಿರೋಹಿಸಿ ಆಲಯದ ರಥಬೀದಿಯಲ್ಲಿ ವಿಹರಿಸುತ್ತಾ ಭಕ್ತರು ನೀಡುವಂತಹ ವೈಭವ ಪೂಜೆಯನ್ನು, ಫಲ ಕರ್ಪೂರ ನೀರಾಜನಾದಿಗಳನ್ನು ಪಡೆದುಕೊಳ್ಳುತ್ತಾ ಲೋಕವನ್ನು ಅನುಗ್ರಹಿಸ್ತಾ ಇರುವಂತಹ ದೃಶ್ಯ, ಅದೆಲ್ಲವನ್ನು ಕೂಡ ನಾವು ವೀಕ್ಷಿಸಿ ಕೃತಕೃತ್ಯರಾಗೋಣ. ಭಗವಂತನ ಕೃಪೆಗೆ ಪಾತ್ರರಾಗೋಣ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಸುರೋತ್ತಮ ರಮಾಪತೆ ಎಂಬುದಾಗಿ ಶ್ರೀನಿವಾಸನನ್ನು, ಶ್ರೀಪತಿಯನ್ನು, ಹಂಸಾದಿರೂಢಳಾಗಿರ್ತಕ್ಕಂತಹ ಸರಸ್ವತೀ ದೇವಿಯನ್ನು, ಸರಸ್ವತೀ ದೇವಿಯ ರೂಪದಲ್ಲಿರುವಂತಹ ಶ್ರೀನಿವಾಸನನ್ನು ಪ್ರಾರ್ಥಿಸೋಣ. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಶ್ರೀನಿವಾಸ ದೇವರಿಗೆ ಕರ್ಪೂರ ನೀರಾಜನವನ್ನು ಅರ್ಚಕವರೇಣ್ಯರು ಸಮರ್ಪಣೆ ಮಾಡ್ತಾ ಇದ್ದಾರೆ. ವಾಹನಾಧಿರೂಢನಾಗಿರ್ತಕ್ಕಂತಹ ಶ್ರೀನಿವಾಸನಿಗೆ ಅತ್ಯಂತ ಪ್ರಖರವಾದಂತಹ ವಿಶೇಷವಾದ ಗಾಳಿ ಇದ್ದರೂ ಕೂಡ ಆ ನೀರಾಜನ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇರುವಂತಹದ್ದು. ಸ್ವಾಮಿಯನ್ನು ಸುತ್ತಿ ಅಲ್ಲಿರ್ತಕ್ಕಂತಹ ಒಂದು ದೃಷ್ಟಿಯನ್ನು ದೂರ ಮಾಡಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಅದನ್ನು ತನ್ನೊಳಗಡೆ ಪಡೆದುಕೊಂಡು ತನ್ನನ್ನು ಯಾರು ಸ್ವೀಕಾರ ಮಾಡ್ತಾರೋ ನೀರಾಜನವನ್ನು, ಅವರಿಗೆ ಆ ಶಕ್ತಿಯನ್ನು ಪ್ರಸರಿಸುವಂತಹ ಕಾರ್ಯವನ್ನು ಮಾಡ್ತಕ್ಕಂತಹದ್ದು ನೀರಾಜನ. ಅಂತಹ ಭಗವಂತನಿಗೂ ಮತ್ತು ಭಕ್ತರಿಗೂ ಮಧ್ಯದಲ್ಲಿರತಕ್ಕಂತಹದ್ದು ನೀರಾಜನ. ಅಂತಹ ನೀರಾಜನವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಭಾಗ್ಯನಗರದಲ್ಲಿ ನಡೀತಾ ಇರತಕ್ಕಂತಹ ಭಗವಂತನ ಬ್ರಹ್ಮೋತ್ಸವ ಕಾರ್ಯಕ್ರಮ ಹಂಸವಾಹನವನ್ನು ಅಧಿರೋಹಿಸಿ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ, ಭಕ್ತರ ಮಧ್ಯದಲ್ಲಿ ವಿರಾಜಿಸುತ್ತಾ ಲೋಕವನ್ನು ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ಸ್ವಾಮಿ ಮೆರಿತಾ ಇದ್ದಾನೆ. ಅಂತಹ ಸ್ವಾಮಿಯ ಸೇವೆಯಲ್ಲಿ ಬಾಲಿಕೆಯರು ವಿವಿಧವಾದಂತಹ ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಭರತನಾಟ್ಯದ ಪ್ರದರ್ಶನ, ಮತ್ತು ಕೆಲವರು ವೇಷವನ್ನು ಧರಿಸಿದ್ದಾರೆ. ಶ್ರೀದೇವಿ ಭೂದೇವಿಯ ವೇಷ, ವೆಂಕಟೇಶ್ವರನ ವೇಷ, ಮಧ್ಯದಲ್ಲಿ ಕೃಷ್ಣನ ವೇಷವನ್ನು ಕೂಡ ಧರಿಸಿರುವಂತಹದ್ದು, ಗೋಪಿಕಾಸ್ತ್ರೀಯರ ವೇಷವನ್ನು ಧರಿಸಿರ್ತಕ್ಕಂಥವ್ರು. ಹೀಗೆ ಭಗವದ್ವಿಷೇಕವಾದಂತಹ ಚಿಂತನೆ ಯಾರು ನೋಡಿದರೂ ಕೂಡ ಅವರ ಮನಸ್ಸಿಗೆ ಥಟ್ಟನೆ ಬರುವಂತೆ ಮಾಡ್ತಾ ಇರತಕ್ಕಂತಹದ್ದು ಈ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ನಮ್ಮೆಲ್ಲರ
ಜೀವನದಲ್ಲಿ ವಿಶೇಷವಾದ ಶುಭವನ್ನು ತರಲಿ, ಮಂಗಳವನ್ನು ಉಂಟು ಮಾಡಲಿ. ಆ ಸ್ವಾಮಿಯ ಅನುಗ್ರಹ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಆ ಭಗವಂತನಲ್ಲಿ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ದೇವತೆಗಳ ಸಮೂಹದಿಂದ ಅಲಂಕೃತನಾದ ಸ್ವಾಮಿಯನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಹರೇ ಶ್ರೀನಿವಾಸ. హంసవాహనము పైన హరినీడు చూడరు, హంసవాహనము పైన హరినీడు చూడరు. వీణా పాణియై వేయి రాగాలతో, వీణా పాణియై వేయి రాగాలతో అందరి గుండెలోన అమృతము కురియగా, అందరి గుండెలోన అమృతము కురియగా అతివ సింగారములు అలవోకగనొలిగించుచు హంసవాహనము పైన హరినీడు చూడరు. వీణా పాణియై వేయి రాగాలతో హంసవాహనము పైన హరినీడు చూడరు. భవ్య వేదధామా భవభంజన రామా గగన మేఘ శ్యామా జగన్మోహన సోమా. భవ్య వేదధామా భవభంజన రామా గగన మేఘ శ్యామా జగన్మోహన సోమా. రవి సోముల జడదాల్చి రసగానము ఎదదాల్చి అతివ సింగారములు అలవోకగనొలిగించుచు హంసవాహనము పైన హరినీడు చూడరు. నిగమాగమ సీమా సుగుణ సార్వభౌమా ఆశయాన కామా అసురాధిప భీమా. నిగమాగమ సీమా సుగుణ సార్వభౌమా ఆశయాన కామా అసురాధిప భీమా. పాలు నీరు వేర్పరుచు పావన యోగీంద్రుడు, పాలు నీరు వేర్పరుచు పావన యోగీంద్రుడు. సారపు విజ్ఞాన నిధి శారదామూర్తి అయి హంసవాహనము పైన హరినీడు చూడరు. వీణా పాణియై వేయి రాగాలతో అందరి గుండెలోన అమృతము కురియగా అతివ సింగారములు అలవోకగనొలిగించుచు హంసవాహనము పైన. ಹಂಸವಾಹನದ ಮೇಲೆ ಕುಳಿತುಕೊಂಡು ಸ್ವಾಮಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ತನ್ನ ವಿಶೇಷವಾಗಿರತಕ್ಕಂತಹ ಕೃಪಾಪೂರ್ಣವಾದ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರುತ್ತಾ ಸ್ವಾಮಿ ಭಾಗ್ಯನಗರದಲ್ಲಿ
ಭಕ್ತರಿಂದ ವಿಶೇಷವಾದ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು, ಅದರಲ್ಲಿಯೂ ಕೂಡ ಹಂಸವಾಹನ ಸೇವೆಯನ್ನು ಇಂದು ರಾತ್ರಿ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಶ್ರೀಧರಾಧಿನಾಯಕಂ ಶ್ರೀತಾಪವರ್ಗದಾಯಕಂ ಶ್ರೀಗಿರೀಶಮಿತ್ರಮಂಬುಜೇಕ್ಷಣಂ ವಿಚಕ್ಷಣಂ ಶ್ರೀನಿವಾಸಮಾದಿದೇವಮಕ್ಷರಂ ಪರಾತ್ಪರಂ ನಾಗರಾಂಗಿರೀಶ್ವರಂ ನಮಾಮಿ ವೆಂಕಟೇಶ್ವರಂ. ಆ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ, ಭಜಿಸೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ಸರಸ್ವತಿಯ ರೂಪದಲ್ಲಿ ಇಂದು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ನಾಗರಾಜಪಾಲನಂ ಭೋಗಿನಾಥ ಶಾಯಿನಂ ನಾಗವೈರಿಗಾಮಿನಂ ನಗಾರಿಶತ್ರುಸೂದನಂ ನಾಗಭೂಷಣಾರ್ಚಿತಂ ಸುದರ್ಶನಾದ್ಯುದಾಯುಧಂ ನಾಗರಾಂಗಿರೀಶ್ವರಂ ನಮಾಮಿ ವೆಂಕಟೇಶ್ವರಂ. ಆ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಪಾಪಗಳನ್ನು ಕಟತಿ ದೂರ ಮಾಡ್ತಾನೆ. ಹಾಗಾಗಿ ಅವನು ವೆಂಕಟ. ಅಂತಹ ವೆಂಕಟ ಅನ್ನುವಂತಹ ಪರ್ವತ ಏನಿದೆ ಅದಕ್ಕೆ ಈಶ್ವರ ವೆಂಕಟೇಶ್ವರ, ವೆಂಕಟ ಪರ್ವತ ಅಧೀಶ್ವರನಾಗಿದ್ದಾನೆ, ವೆಂಕಟೇಶ್ವರನಾಗಿದ್ದಾನೆ. ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂತಹ ವೆಂಕಟಗಿರಿಯ ನಾಯಕನಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಅತ್ಯಂತ ಭಕ್ತಿಯಿಂದ ಆ ಸ್ವಾಮಿಯ ಪಾದಪದ್ಮಗಳನ್ನು ಶರಣು ಹೊಂದೋಣ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಶ್ರೀಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ. ಆ ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ನಮ್ಮ ಕೈಯನ್ನು ಹಿಡಿದು ಮೇಲೆತ್ತಿ ನಮ್ಮನ್ನು ಈ ಸಂಸಾರ ಸಾಗರದಿಂದ ಉದ್ಧರಿಸು ಎಂಬುದಾಗಿ. ಶ್ರೀಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ನಲಿನಾಯತಾಕ್ಷ ಲೀಲಾಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀವೆಂಕಟೇಶ ಮಮ ದೇಹಿ ಕರಾವಲಂಬಂ. ಪ್ರಭಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಜಾ ಗುಣಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹರ ಸರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾಧಾಪಿತಾಯುಪದಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಮಾದ್ಯಸ್ಸನ ಕುಲಪದೇರ್ವಗುಣಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧನಾ ಭೂತಂ ಧರಸ್ಸ ಮಗಧಾಗ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗರೇಣ ಪರಕಾಲಯತೀಂದ್ರ ವಿಶ್ವಾನ್ ಶ್ರೀಮತ್ಪರಾಂಗುರಮುನಿ ಪ್ರಣತೋಸ್ಮಿ ನಿತ್ಯ ಎಂದಿರವಿದೀರ இறந்திரேரெண்ணமுதான் பேரகளை அழைத்தானை அன்புகள் சீரத்தார் முத்துக்கள் சேரும் கடல் மல்லை பூதத்தார் பொன்னாய்ந்தருள அன்பே தகழியா
ಶ್ರೀವೆಂಕಟಾದ್ರಿ విష్ణుదేవు పాదములే విద్యా బుద్ధి విష్ణుదేవు పాదములే విద్యా బుద్ధి మాకు వైష్ణవులమైతిమింక వదలవు కరుమమా విష్ణుదేవు పాదములే విద్యా బుద్ధి మాకు వైష్ణవులమైతిమింక వదలవు కరుమమా విష్ణుదేవు పాదములే విద్యా బుద్ధి గోవిందుని పాదములే కోరి ఇహ పరములు శ్రీ విభుని పాదములే చేరు వేద శాస్త్రములు గోవిందుని పాదములే కోరి ఇహ పరములు శ్రీ విభుని పాదములే చేరు వేద శాస్త్రములు దేవదేవు పాదములే దిక్కును దశయు మాకు దేవదేవు పాదములే దిక్కును దశయు మాకు భావములో నిలిపిచి పాయరు పాపములు దేవదేవు పాదములే దిక్కును దశయు మాకు భావములో నిలిపిచి పాయరు పాపములు విష్ణుదేవు పాదములే విద్యా బుద్ధి మాకు వైష్ణవులమైతిమింక వదలవో కరుమమా విష్ణుదేవు పాదములే విద్యా బుద్ధి మాకు విద్యా బుద్ధి పాదములే మాకు అన్నపాన భోగములు పరమాత్మ పాదములే పాడి పంట హరి పాదములే మాకు అన్నపాన భోగములు పరమాత్మ పాదములే పాడి పంట మురహరు పాదములే ముందర వెనక మాకు మురహరు పాదములే ముందర వెనక మాకు శరణంటి మెందైనా చనరు దుఃఖములు మురహరు పాదములే ముందర వెనక మాకు శరణంటి మెందైనా చనరు దుఃఖములు విష్ణుదేవు పా
నా